ಪ್ರಾಣ ಆಲ್ಮೋಸ್ಟ್ ಹೊರಟೋಗ್ಬಿಟ್ಟಿದೆ. ಸುಮ್ಮನೆ ಆ್ಯಂಬುಲೆನ್ಸ್ ಮಾಡ್ಕೊಂಡು ತೊಗೊಂಡೋಗ್ಬಿಡಿ ಅಂತ. ಆಸ್ಟ್ರೇಲಿಯಾ ಕೆಲಸನೂ ಬೇಡ, ಯಾವ ಸ್ಯಾಲ್ರಿ ಬೇಡ, ಯಾವ ಲೈಫ್ ಬೇಡ, ಪ್ಲೀಸ್ ತಪ್ಪನ ಅನ್ನೋ ಥರ ಮಾಡಬೇಡ ಅಂತ ಚೆನ್ನಾಗಿ ಬೇಡ್ಕೊಂಡು ಸಾಯಂಕಾಲ ತನಕ ಹಿಂಗೆ ಕೂತ್ಕೋತಿದ್ವಿ. ತಿಂಡಿ ಮಾಡ್ತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ. ನಾನಂತೂ ಒಂದು ಕೊಟ್ಟ ತಕ್ಷಣವೇ ಉಸಿರು ನಿಂತೋಗುತ್ತೆ. ಪರವಾಗಿಲ್ವಾ ಆದರೂ ಆಲ್ಮೋಸ್ಟ್ 2 ವರ್ಷದಿಂದ ಯೂಟ್ಯೂಬಿಂದ ನಾನು ಸಡನ್ನಾಗಿ ಮರೆಯಾಗಿ ಹೋಗಿದ್ದೆ. ಮತ್ತು ವಾಪಸ್ ಬಂದಿದ್ದೀನಿ 2 ವರ್ಷ ಆದಮೇಲೆ. ಇವತ್ತು 2 ವಿಷಯ ಶೇರ್ ಮಾಡ್ಕೋಬೇಕು. ಲೈಫ್ ಲಾಂಗ್ ನಾನು ಮರೆಯೋಕ್ಕೆ ಆಗಲ್ಲ ಆ ಥರದೊಂದು ಕಹಿ ಘಟನೆ. ಸೊ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕು. ಇತ್ತೀಚೆಗೆ ಒಂದು ನನ್ನ ಜೀವನದಲ್ಲಿ ಕತ್ತಲೆಲ್ಲ ಹೋಗಿ ಈಗ ಒಂದು ಹೊಸ ಬೆಳಕು ಥರ ಒಂದು ಒಳ್ಳೆ ಗುಡ್ ನ್ಯೂಸ್ ಕೂಡ ಇದೆ. ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಯಾಕೆ ಏನಾಗಿತ್ತು ಅಂತ ಹೇಳೋದಕ್ಕಿಂತ ಮುಂಚೆ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ಗೆಸ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿರ್ತೀರ. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ಏಕೈಕ ವ್ಯಕ್ತಿ ಅಂತ ನನ್ನ ಲೈಫಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮಮ್ಮ, ನಮ್ಮ ತಾಯಿನೇ. ಯಾಕಪ್ಪ ಅಂದರೆ ನಾವು ಚಿಕ್ಕದ್ರಿಂದನೇ ತುಂಬ ಅಟ್ಯಾಚ್ಡಾಗಿ, ನಾನಿರ್ಬೋದು, ನಮ್ಮಣ್ಣ, ನಮ್ಮಮ್ಮ ಎಲ್ಲ ತುಂಬ ಅಟ್ಯಾಚ್ಡಾಗಿ ಬೆಳೆದಿರೋದು. ಏನಕ್ಕಪ್ಪ ಅಂದರೆ ನಾವು ಚಿಕ್ಕ ವಯಸ್ಸಲ್ಲೇ ಅಂದರೆ ನಾವು ಸ್ಕೂಲಲ್ಲಿ ಟೈಮಲ್ಲಿರುವಾಗಲೇ ನಮ್ಮ ತಂದೆ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದು, ಅಂದರೆ ತೀರೋಗಿದ್ದು. ಸೊ ನಮ್ಮಪ್ಪ ಹೋದ ನಂತರ ನಮ್ಮಮ್ಮನೇ ತಂದೆ ತಾಯಿಯಾಗಿ ನಮ್ಮೆಲ್ಲರಿಗೂ ಒಳ್ಳೆ ಎಜುಕೇಷನ್ ಕೊಟ್ಟು ಯಾವ ಕಷ್ಟನೂ ಗೊತ್ತಾಗದಾಗ ತುಂಬ ಚೆನ್ನಾಗಿ. ಸೊ ಇದು ಸುಮಾರು ಒಂದು 10 ವರ್ಷದಿಂದ ಏನಾಗ್ಬಿಡ್ತಪ್ಪ ಅಂದರೆ ನಮ್ಮಮ್ಮ ಕಿವಿನಲ್ಲಿ ನನಗೆ ಒಂಥರ ಗುಯ್ ಅಂತ ಸೌಂಡ್ ಬರುತ್ತೆ ಅಂತ ಹೇಳೋರು ಫ್ರೆಂಡ್ಸ್. ಸೊ ಏನಾಗಿದೆ ಅಂದ್ಬಿಟ್ಟು ನಾವು ಹಾಸನಲ್ಲಿ ಬರೋ ಕಡೆ ಎಲ್ಲ ತೋರಿಸಿದ್ವಿ. ಆವಾಗ ಅವರು ಎಲ್ಲ ಚೆಕ್ ಮಾಡಿ ಏನಿಲ್ಲ, ಇಲ್ಲಿ ಸ್ಕಿನ್ ಟ್ಯಾಗ್ ಅಂತ ಬೆಳೆಯುತ್ತೆ ಗೊತ್ತಾ, ಅಂದರೆ ಎಕ್ಸ್ಟ್ರಾ ಗ್ರೋತ್ ಸ್ಕಿನ್ನು ಒಂದು ಚಿಕ್ಕದು ಇಷ್ಟಿಷ್ಟು ಬೆಳ್ಕೊಂಡಿರುತ್ತಲ್ಲ ಆ ಥರದ್ದು ಕಿವಿ ಒಳಗಡೆ ಬೆಳ್ಕೊಂಬಿಟ್ಟಿದೆ. ಸೊ ಅದೇನೂ ಆಗಲ್ಲ, ಅದು ಯಾವುದೋ ಒಂಥರ ಕ್ಯಾನ್ಸರ್ ಥರದ್ದು ಇನ್ನೊಂದು ಏನೋ ತುಂಬ ಜಾಸ್ತಿ ಬೆಳೆಯೋದು ಆ ಥರದ್ದಲ್ಲ, ಅದೇನು ಜಾಸ್ತಿ ಗ್ರೋತು ಆಗಲ್ಲ. ಸೊ ಆ ಥರದ್ದಿದೆ, ತೆಗ್ಸೋದಿದ್ರೆ ತೆಗೆಸಿ, ಇಲ್ಲಾಂದರೆ ಬಿಡಿ ಅಂತ ಹೇಳಿದರು ಡಾಕ್ಟ್ರು. ಯಾವಾಗ 10 ವರ್ಷದ ರೀತಿ ಆಪ್ರೇಷನು ಏನೂ ಮಾಡಿಸ್ಕೊಂಡಿರಲಿಲ್ಲ, ಹಾಗೆ ಇತ್ತು, ಅದೇನು ಗ್ರೋತು ಆಗಿರಲಿಲ್ಲ, ಹೇಗಿತ್ತು ಹಾಗೆ ಇತ್ತು. ಈಚೆಗೆ 1 ವರ್ಷದ ಹಿಂದೆ ಹೀಗೆ ನಾರ್ಮಲಾಗಿ, ನಿಮಗೆ ಗೊತ್ತಿದೆ ನಾನು ಸಿಡ್ನಿ ಆಸ್ಟ್ರೇಲಿಯಾದಲ್ಲಿರೋದು, ಹೀಗೆ ಫೋನಲ್ಲಿ ಮಾತಾಡ್ತಾ ಅದು ಸೌಂಡು ನಾನು ಮಲಗಿರುವಾಗ ಯಾವಾಗಲೂ ಸೌಂಡ್ ಕೇಳಿಸುತ್ತಪ್ಪ ಅಂತ. ಐ ಥಿಂಕ್ ಇದು ನನ್ನ ಲೈಫಲ್ಲಿ ಒಂದು ಬಿಗ್ಗೆಸ್ಟ್ ಪಶ್ಚಾತ್ತಾಪ, ರಿಗ್ರೆಟ್ ಅನಿಸುತ್ತೆ. ಯಾಕಂದರೆ ನಮ್ಮಮ್ಮ ಮಾಡಿಸ್ಕೊಳ್ಳಲ್ಲ ಅಂತಿರೋರಿಗೆ ನಾನೇ ಫೋರ್ಸ್ ಮಾಡಿ ಮಾಡಿಸ್ಕೊ ಅಮ್ಮ ಅಂತ ಸ್ವಲ್ಪ ಫೋರ್ಸ್ ಮಾಡಿಬಿಟ್ಟೆ. ಸೊ ಆಯಿತು, ಮಣಿಪಾಲ್ ಮೈಸೂರಿಗೆಲ್ಲ ಹೋದ್ವಿ. ಬೆಸ್ಟ್ ENT ಡಾಕ್ಟರ್ ಕರ್ನಾಟಕದಲ್ಲಿ ದತ್ತಾತ್ರೇಯ, ಅವರೆಲ್ಲರೂ ನೋಡಿದ್ರು ಇದೇನು ಅವಶ್ಯಕತೆ ಇಲ್ಲ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು, ಸೌಂಡ್ ಸ್ವಲ್ಪ ಕಮ್ಮಿ ಆಗುತ್ತೇನೋ ಅಂತ ಅಂದರು. ಸೊ ಒಳ್ಳೆ ಹಾಸ್ಪಿಟಲು, ಒಳ್ಳೆ ರೆಪ್ಯುಟೇಷನ್ ಎಲ್ಲ ಇತ್ತಲ್ವಾ, ಮಾಡಿಸ್ಬಿಡೋಣ ಅಂದ್ಬಿಟ್ಟು ಮಾಡಿದೆ. ನಮ್ಮಮ್ಮ ಆ ಆಪ್ರೇಷನ್ಗೆ ಫಿಕ್ಸ್ ಮಾಡೋವರೆಗೂ ನಮ್ಮಮ್ಮ ಒಂದೇ ಮಾತು, ನಾನು ಮಾಡಿಸ್ಕೊಳ್ಳಲ್ಲ. ಅವ್ರಿಗೆ ಆತ್ಮಕ್ಕೆ ಏನು ಅನ್ನಿಸ್ತಿತ್ತೋ ಏನೋ ಪಾಪ, ಮಾಡಿಸ್ಕೊಳ್ಳಲ್ಲ ಅಂತಿದ್ರು. ಸೊ ನಾನೇ ಒಂಥರ ಫೋರ್ಸ್ ಎಲ್ಲ ಮಾಡಿ ಮಾಡಿಸ್ಕೊ ಅಂತ ಅಂದಿದ್ದು. ಸೊ ಫೈನಲಿ ಒಪ್ಕೊಂಡ್ರು. ಆಪ್ರೇಷನ್ ಆಯಿತು, ತುಂಬ ಸಕ್ಸಸ್ಫುಲ್ಲಾಗಿ ಆಯಿತು ಆಪ್ರೇಷನು. ಸೊ ನಮ್ಮಮ್ಮ ಆಪ್ರೇಷನ್ ಆಗಿ ಒಂದು 8 ದಿನ ಅವ್ರಿಗೆ ಆಪ್ರೇಷನ್ನೇ ಆಗಿಲ್ವೇನೋ ಅನ್ನೋ ಥರ ಫುಲ್ ಚೆನ್ನಾಗೆಲ್ಲ ಓಡಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲ ಚೆನ್ನಾಗಿದ್ರು. ಪರವಾಗಿಲ್ವೇ ಆಪ್ರೇಷನ್ ಆದರೂ ನಮ್ಮಮ್ಮ ಎಷ್ಟು ಬೇಗ ಇದಾದರೂ, ಒಂದಿನವೂ ಬೆಡ್ಡಲ್ಲೇ ಇಲ್ಲ, ಚೆನ್ನಾಗಿ ರಿಕವರಿ ಆಗಿ ಓಡಾಡ್ಕೊಂಡೆಲ್ಲ ಇದ್ದರು. ಚೆನ್ನಾಗಿ ಬಿಟ್ರಲ್ಲ ಅಂತ ಎಲ್ಲರಿಗೂ ಖುಷಿ. ನಮ್ಮಮ್ಮ ನಮ್ಮಣ್ಣ ಎಲ್ಲರಿಗೂ ಖುಷಿಯಾಗಿತ್ತು. ನಾನು ಇನ್ನೂ ಆಸ್ಟ್ರೇಲಿಯಾದಲ್ಲೇ ಇದ್ದೆ ಆಪ್ರೇಷನ್ ಟೈಮಲ್ಲಿ, ನಾನೇನು ಇಂಡಿಯಾದಲ್ಲಿ ಇರಲಿಲ್ಲ. ಸೊ ಏನಾಯಿತು, 8 ಡೇಸ್ ಆದಮೇಲೆ ಡಾಕ್ಟರ್ನ ಕೇಳಿದರು, ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಿಬಿಟ್ಟು, ಅಂದರೆ ಸ್ಕಲ್ ಇರುತ್ತಲ್ಲ ತಲೆ ಬುರುಡೆನ ಕಟ್ ಮಾಡಿಬಿಟ್ಟು ಆಪ್ರೇಷನ್ ಆಗಿತ್ತು. ಯಾಕೆಂದರೆ ಅದು ಈ ಇಯರ್ ಡ್ರಮ್ ಏನಿರುತ್ತೆ ಅದು ಮುಂದ್ಗಡೆನೇ ಇತ್ತು ಅದು. ಸೊ ಅದನ್ನೆಲ್ಲ ರಿಮೂವ್ ಮಾಡಿ. ಡೇಸ್ ಆದಮೇಲೆ ಅಮ್ಮ ಏನು ಮಾಡಿದ್ರು ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಒಂದು ಶಾಂಪೂ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿಬಿಟ್ಟಿದ್ದಾರೆ. ತಲೆಗೆ ಸ್ನಾನ ಮಾಡಿ ಒಂದು ಅರ್ಧ ಗಂಟೆ ಒಳಗಡೆ ಇಲ್ಲಿಂದ ಇಲ್ಲಿಗೆ ಫುಲ್ ಮೈಯೆಲ್ಲ ಕಡಿಯೋದು, ಕಡ್ತಾ ಅಂತ ಆಗ್ಬಿಟ್ಟಿದೆ. ಮುಖ ಎಲ್ಲ ಊದ್ಕೊಂಡ್ಬಿಟ್ಟಿದೆ. ಆಮೇಲೆ ಇದು ಒಂಥರ ಈ ಟೊಮೆಟೊ ಬರುತ್ತಲ್ಲ ಆ ಕಲರ್ ಆಗಿದೆ ಮುಖ, ಇದು ಲಿಪ್ಸು ಕಣ್ಣು ಎಲ್ಲ ಊದ್ಕೊಂಡು, ಅಂದರೆ ಅಲರ್ಜಿಕ್ ರಿಯಾಕ್ಷನ್ ಆಗಿಬಿಟ್ಟಿದೆ ಸ್ನಾನ ಮಾಡಿದ ತಕ್ಷಣ. ನಂಬಲ್ಲ, ನಾನು ಇಲ್ಲೇ ಅಪ್ಡೇಟ್ ತೊಗೊತಾ ಇದ್ದೆ ಸಿಡ್ನಿನಲ್ಲಿ ಏನಾಗ್ತಿದೆ ಅಂತ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಅವರೆಲ್ಲರೂ ಕಾಲ್ ಮಾಡಿ ಹೇಳ್ತಾನೆ ಇದ್ರು,
ಅಮ್ಮ ಈಗ ನೋಡೋಕ್ಕೆ ಆಗ್ತಿಲ್ಲ, ಅಷ್ಟು ಅರ್ಧ ದಿನದಲ್ಲಿ ನಮ್ಮಮ್ಮ ಫುಲ್ ಚೇಂಜ್ ಆಗಿಬಿಟ್ಟಿದ್ರು. ಅಂದರೆ ಮುಖ ಇಷ್ಟು ದಪ್ಪ ಊದ್ಕೊಂಡ್ಬಿಡ್ತು, ತುಟಿ ಇಷ್ಟು ದಪ್ಪ, ಕಣ್ಣು ಇಷ್ಟು ದಪ್ಪ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು. ಅಂದರೆ ಇಲ್ಲಿಂದ ಇಲ್ಲಿಗೆ ಮಾತ್ರ. ಸೊ ಸಡನ್ನಾಗಿ ಎಲ್ಲ ಆಪ್ರೇಷನ್ ಆಗಿತ್ತು, ಅಲ್ಲೇ ಕರ್ಕೊಂಡೋಗಿ ನಾವು ಹಿಂಗೆ ಆಗಿದೆ ಅಂದರು. ಸೊ ಅವ್ರಿಗೂ ಒಂದು ಸ್ವಲ್ಪ ಭಯ ಆಗ್ಬಿಡ್ತು, ಅಯ್ಯೋ ಏನು ಹಿಂಗಾಗ್ಬಿಟ್ಟಿದೆ ಅಂತ. ಸೊ ಅವರು ಆ ಸ್ಟೀರಾಯ್ಡ್ ಇಂಜೆಕ್ಷನು ಅದು ಇದು ಏನೇನೋ ಕೊಟ್ಟರು. ಅದು ಬರ್ತಾ ಬರ್ತಾ ಕಡಿಮೆ ಆಗಲಿಲ್ಲ, ಬರ್ತಾ ಬರ್ತಾ ವರ್ಸ್ಟ್ ಆಗ್ತಾ ಹೋಯಿತು. ಆಮೇಲೆ ಇಮಿಡಿಯೇಟಾಗಿ ಯಾಕೋ ಇದು ತೀರಾ ಕೈ ಮೀರಿ ಹೋಗ್ತಿದೆ ಅನ್ನೋ ಥರ ಅನಿಸಿದ ಮೇಲೆ ಅವ್ರಿಗೆ ಡಾಕ್ಟರ್ಗೆ ಅವರು ICUಗೆ ಬ್ಲಡ್ ಟೆಸ್ಟ್ಗಳು ಎಲ್ಲದನ್ನು ಮಾಡ್ತಾ ಹೋದರು. ಇದುವರೆಗೂ ನಮಗೆ ರೀಸನ್ನೇ ಗೊತ್ತಾಗಿರಲಿಲ್ಲ ಯಾಕೆ ಹಂಗಾಯಿತು ಅಂತ. ಸೊ ಬ್ಲಡ್ ಟೆಸ್ಟ್ ಮಾಡಿದಾಗ 0 WBC, ಬಂದುಬಿಡು ಅಂತ ಹೇಳಿದ್ರು. ಸೊ ಫೈನ್, ನಾನು ಎಲ್ಲ ಫ್ಲೈಟೆಲ್ಲ ಬುಕ್ ಮಾಡಿಕೊಂಡು ಸಡನ್ನಾಗಿ ಓವರ್ ನೈಟಲ್ಲೇ ಎಲ್ಲ ಫ್ಲೈಟೆಲ್ಲ ಬುಕ್ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ಫ್ಲೈಟ್ ಬುಕ್ ಮಾಡಿಕೊಂಡು ಬೆಂಗಳೂರಿಗೆ ಡೈರೆಕ್ಟ್ ಏರ್ಪೋರ್ಟಲ್ಲಿ ಇಳಿದೆ. ಬೆಂಗಳೂರು ಏರ್ಪೋರ್ಟಲ್ಲಿ ಡೈರೆಕ್ಟಾಗಿ ಏರ್ಪೋರ್ಟಲ್ಲಿ ಇಳಿದ್ಬಿಟ್ಟು ಡೈರೆಕ್ಟಾಗಿ ನಾನು ಇದಕ್ಕೆ ಹೋದೆ, ಏನದು ಸೇಂಟ್ ಜಾನ್ಸ್ ಹಾಸ್ಪಿಟಲ್ಗೆ ಹೋದೆ. ಸೊ ಹೋದೆ, ನಮ್ಮ ಅಣ್ಣ ಅಲ್ಲಿ ಹೊರಗಡೆ ಇದ್ದ, ಅಲ್ಲಿ ಒಬ್ಬರನ್ನೇ ಬಿಡ್ತಿದ್ದಿದ್ದು ICUಗೆ. ಸೊ ನಾನು ಹಿಂಗೆ ಹೋದೆ. ಹೋದ ತಕ್ಷಣ ಅಮ್ಮ ಎಲ್ಲಿ ಅಂದೆ. ನಮ್ಮ ಅಣ್ಣ ICUದಲ್ಲಿದ್ದಾರೆ ಹೋಗು ಅಂತ. ಒಳಗಡೆ ಹೋದೆ. ನಮ್ಮಮ್ಮ ಇಲ್ಲೇ ಮಲ್ಕೊಂಡಿದ್ದಾರೆ, ಪಕ್ಕದಲ್ಲೇ ಮಲ್ಕೊಂಡಿದ್ದಾರೆ. ನನಗೆ ಹುಡುಕ್ತಾ ಇದ್ದೀನಿ, ಅಮ್ಮ ಎಲ್ಲಿ, ನಮ್ಮಮ್ಮ ಎಲ್ಲಿದ್ದಾರೆ ಅಂತ. ಅಲ್ಲೇ ಪಕ್ಕದಲ್ಲಿದ್ದಾರೆ. ನೋಡಿದ್ರು ನಮ್ಮಮ್ಮ ಅಂತ ಗೊತ್ತಾಗ್ತಿಲ್ಲ. ಅಷ್ಟು ಮುಖ ತುಂಬ ಚೇಂಜ್ ಆಗೋಗ್ಬಿಟ್ಟಿತ್ತು. ಅದು ಹೋಗ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಗೊತ್ತಾಯಿತು. ನಮ್ಮಮ್ಮ ಕೈ ಈ ಥರ ಅಂದರು. ಸೊ ಗೊತ್ತಾಯಿತು ಅಮ್ಮ ನಾನು ಬಂದಿದ್ದೀನಿ ಅಂತ ಅಂದೆ. ಅಷ್ಟೇ. ನಮ್ಮಮ್ಮ ಅವ್ರಿಗೆ ಗೊತ್ತಾಗಿದೆ, ಅಂದರೆ ಒಳಗಡೆ ನನ್ನ ಮಗಳು ಬಂದಿದ್ದಾಳೆ ಆಸ್ಟ್ರೇಲಿಯಾದಿಂದ ಅಂತ. ಸುಮ್ಮನೆ ಬೆರಳಿಂಗ್ ಅಂದರು ಅಷ್ಟೇ. ವಿಸಿಟ್ ಮಾಡೋಕ್ಕಾಗೋದು, ಇನ್ನು ಯಾರನ್ನೂ ಬಿಡೋಲ್ಲ. ಸೊ ನಾನೇ ಪರ್ಮನೆಂಟಾಗಿ ನಮ್ಮ ಅಮ್ಮನ್ನೆಲ್ಲ ನೋಡ್ಕೊತಾ ಇದ್ದೆ. ಸೊ ನೆಕ್ಸ್ಟ್ ಬೆಳಗ್ಗೆ ನನ್ನನ್ನು 4 ಜನ ಡಾಕ್ಟರ್ ಹೊರಗಡೆ ಕರೆದ್ಬಿಟ್ಟು ಹೇಳಿದ್ರು, ನೀವು ಏನಕ್ಕೆ ಪ್ರಯತ್ನ ಪಡ್ತಿದ್ದೀರಿ, ಪ್ರಾಣ ಆಲ್ಮೋಸ್ಟ್ ಹೊರಟೋಗ್ಬಿಟ್ಟಿದೆ, ಸುಮ್ಮನೆ ಆ್ಯಂಬುಲೆನ್ಸ್ ಮಾಡ್ಕೊಂಡು ತೊಗೊಂಡೋಗ್ಬಿಡಿ ಅಂತ ಹೇಳಿದ್ರು. ನನಗೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ಜೋರಾಗಿ ಹೇಳ್ತಿದ್ದಾರೆ, ನಂಗೆ ಕೇಳಿಸ್ತಿಲ್ಲ. 4 ಜನ ಡಾಕ್ಟರು, ನಾನು ಒಬ್ಬಳೇ ಇದ್ದೀನಿ. ಇಲ್ಲ ಉಳಿಯಲ್ಲ, ನಿನ್ನೆ ರಾತ್ರಿನೇ ಹೋಗಿದೆ ಅನ್ಸುತ್ತೆ, ಏನೋ ಒದ್ದಾಡ್ತಿದೆ ಜೀವ, ಉಳಿಯಲ್ಲ, ಸುಮ್ಮನೆ ಯಾಕೆ ಮಾಡ್ತಿದ್ದೀರಾ, ತೊಗೊಂಡೋಗ್ಬಿಡಿ ಆ್ಯಂಬುಲೆನ್ಸ್ ಮಾಡಿಕೊಂಡು ಅಂತ ಅಂದ್ಬಿಟ್ರು. ನನಗೆ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಸೊ ಸಡನ್ನಾಗಿ ನಮ್ಮ ಅಣ್ಣ ಬಂದ. ಏನೋ ತರಕ್ಕೆ ಹೋಗಿದ್ರು. ನಮ್ಮ ಅಣ್ಣಂಗೆ ಒಂಥರ ನಾನು ಅಳ್ತಿದ್ನಲ್ಲ, ಅದು ನೋಡ್ಬಿಟ್ಟು ಹಾಸ್ಪಿಟಲಲ್ಲಿ ತುಂಬ ಜನ ಎಲ್ಲ ನೋಡ್ತಿರ್ತಾರಲ್ಲ, ಅಲ್ಲಿ ಹೇಳಲಿಲ್ಲ, ಹೊರಗಡೆ ನಮ್ಮ ಫ್ಯಾಮಿಲಿ ಎಲ್ಲರೂ ಇದ್ದರು. ಸೊ ಅಲ್ಲಿ ಹೇಳೋಣ ಅಂದ್ಬಿಟ್ಟು ನಮ್ಮ ಅಣ್ಣಂಗೆ ಹೇಳಿದೆ, ಈ ಥರ ಹೇಳ್ತಿದ್ದಾರೆ ಡಾಕ್ಟರ್ ಅಂತ. ಅವ್ನಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಅದು ನಮ್ಮ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗಲ್ಲ. ನಮ್ಮ ಅಣ್ಣ ಆ ವಿಷಯ ಕೇಳಿದ ನಂತರ ನಂಗೆ ನೆನಪಿದೆ, ಆ ಕೋರಮಂಗಲ ಇದು ಬರುತ್ತಲ್ಲ ಫ್ಲೈಓವರ್, ಅಲ್ಲಿ ಸೇಂಟ್ ಜಾನ್ಸ್ ಹತ್ರ ನಮ್ಮ ಅಣ್ಣ ಒಂಥರ ಹುಚ್ಚನ ಥರ ಓಡ್ತಾ ಇದ್ದಾನೆ. ನಾನು ನಿಂತ್ಕೊಂತೀನಿ, ಅವ್ನಿಗೆ ಆ ಶಾಕ್ ಒಂಥರ, ಈ ವಿಷಯ ಕೇಳಿದ್ಮೇಲೆ ಫುಲ್ ಶಾಕಾಗಿ ಓಡೋಗ್ತಿದ್ದಾನೆ. ನಾನು ಹಿಂದೆಯಿಂದ ಓಡೋಗಿ ಅವ್ನು ಕರ್ಕೊಂಬಂದು, ಏನಾಗಲ್ಲ ಸುಮ್ಮನಿರು, ದೇವ್ರಿದ್ದಾನೆ ಅಂತೆಲ್ಲ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ವಿ. ಜಾತಿ ಆದ್ರೇನು, ಧರ್ಮ ಆದ್ರೇನು. ಸೊ ಸೇಂಟ್ ಜಾನ್ಸ್ ನಿಮಗೆ ಗೊತ್ತೇ ಇದೆ, ಕ್ರಿಶ್ಚಿಯನ್ದಿದು. ಅಲ್ಲಿ ಚರ್ಚ್ ಇತ್ತು, ಒಳಗಡೆ ಚರ್ಚ್ ಇದೆ ಜೀಸಸ್ದು. ನಾನು ನಮ್ಮಣ್ಣ ಹೋಗಿ ಈ ಥರ ಕೈ ಮುಗ್ದು ಕೈ ಬೇಡಿ ಒಂದಾಗೆ ಹೇಳ್ಕೊಂಡ್ರಿ. ಜೀಸಸ್ ಚಿಕ್ಕದ್ರಿಂದಾನು ನಮ್ಮಮ್ಮ ಒಬ್ಬರೇ ನಮ್ಮಿಬ್ರಿಗೂ,
ಪ್ಲೀಸ್ ತಪ್ಪನ ಅನ್ನೋ ಥರ ಮಾಡಬೇಡ ಅಂತ ಚೆನ್ನಾಗಿ ಬೇಡ್ಕೊತಾನೆ ಇದ್ವಿ. ಬೆಳಗ್ಗೆ ಹೋದರೆ ಸಾಯಂಕಾಲ ತನಕ ಹಿಂಗೆ ಕೂತ್ಕೋತಿದ್ವಿ. ತಿಂಡಿ ಮಾಡ್ತಿರ್ಲಿಲ್ಲ, ಊಟ ಮಾಡ್ತಿರ್ಲಿಲ್ಲ. ನಾನಂತೂ ಒಂದು ಮುಖನೇ ನೋಡ್ಕೊಂಡಿರಲಿಲ್ಲ. ಸರಿ ಬಟ್ಟೆಯನ್ನು ಚೇಂಜ್ ಮಾಡ್ತಿರ್ಲಿಲ್ಲ. ನಮಗೇನು ಗೊತ್ತಾ, ನಮ್ಮ ತಾಯಿ ಉಳಿಸ್ಕೊಬೇಕು, ಇಷ್ಟೇ ನಮ್ಮ ತಲೆನಲ್ಲಿದ್ದಿದ್ದು. ಪ್ರಾಣ ಹೋಗಿದೆ ಅಂತ ಹೇಳ್ತೀವಿ, ಹೋಗ್ಬಿಟ್ಟಿದೆ 99% ಪ್ರಾಣ ಹೋಗಿದೆ ಅಂತೀರಿ. ಏನಾಗುತ್ತೆ, ಹಿಂಗೇನು ಮಾಡ್ಬೋದು ಉಳ್ಸೋಕ್ಕೆ, ಅದನ್ನೆಲ್ಲ ಪ್ರಯತ್ನ ಪಟ್ಬಿಡಿ ಅಂತ ಅವ್ರು ಹೇಳಿದ್ರು. ಇಲ್ಲ, ಒಂದು ಇಂಜೆಕ್ಷನ್ ಇದೆ, ಅದು WBC ಇನ್ಕ್ರೀಸ್ ಆಗೋಕ್ಕೆ ಸ್ಟಿಮ್ಯುಲೆಂಟ್ ಅಂತ ಕೊಡ್ತೀವಿ, ಅದು ಕೊಟ್ಟ ತಕ್ಷಣವೇ ಉಸಿರು ನಿಂತೋಗುತ್ತೆ, ಪರವಾಗಿಲ್ವಾ ಅಂದರು. ನಾನಂದೆ 99% ಇಲ್ಲ, ಆ್ಯಂಬುಲೆನ್ಸ್ ಮಾಡಿಕೊಂಡು ತೊಗೊಂಡೋಗ್ಬಿಡಿ, ಉಳಿಯಲ್ಲ ಅಂತ ಹೇಳ್ತಿದ್ದೀರಿ, ಇಂಜೆಕ್ಷನ್ ಕೊಟ್ಬಿಟ್ಟೇ ಹೋಗಲಿ. ನಾನೊಂಥರ ಬಂಡು ಧೈರ್ಯ ಮಾಡಿಕೊಂಡು ಹೇಳಿದೆ, ಪರವಾಗಿಲ್ಲ ಇಂಜೆಕ್ಷನ್ ಕೊಟ್ಬಿಡಿ, ಹೋಗ್ಬಿಡ್ಲಿ, ಹಂಗೆ ಹೋಗಿ, ಅಟ್ಲೀಸ್ಟ್ ನಮಗೆ ಕೊನೆ ಪ್ರಯತ್ನ ಪಟ್ವಿ ಅನ್ನೋದಾದ್ರೂ ಮನಸ್ಸಲ್ಲಿರುತ್ತೆ ಅಂತ ಕೊಟ್ಟರು. ಕೊಟ್ಟಾದ್ಮೇಲೆ ಮತ್ತೆ ಓಡೋಗ್ಬಿಟ್ಟು ಜೀಸಸ್ ನಾನು ಒಂದೇ ಕೇಳ್ತಿದ್ದು, ಪ್ಲೀಸ್ 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 ನಮ್ಮ ತಾಯಿನ ಉಳಿಸ್ಕೊಳಪ್ಪ ಅಂತ ನಾನು ನಮ್ಮ ಮೇ ಬಿ ಅಲ್ಲಿರೋರು ಅನ್ಕೋತಿದ್ವಿ, ಇವ್ರಿಗೇನು ತಲೆ ಕೆಟ್ಟಿದ್ಯಾ, ಬೆಳಗ್ಗೆ 10 ಗಂಟೆಗೆ ಬಂದು 3 ಗಂಟೆ ಹಿಂಗೆ ಕೂತಿದ್ದಾರೆ ಅಂತ. ನಮಗೆ ಗೊತ್ತಾಗ್ತಿರ್ಲಿಲ್ಲ ಅವ್ರು ನಾವೇನು ಮಾಡ್ತಿದ್ವಿ ಅಂತ. ನಮಗೆ ಪ್ರಪಂಚನೇ ಏನೋ ಹೊರಟೋಗಿ ನಮ್ಮ ಮುಂದಿನ ಜೀವನನೇ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಾಗ್ತಿಲ್ಲ. ಯಾಕಂದರೆ ಚಿಕ್ಕದ್ರಿಂದಲೂ ನಮಗೆ ನಮ್ಮ ತಾಯಿನೇ ಎಲ್ಲ ಅಂತ ಇವರು ಮಿರಾಕಲ್ ಅನಿಸುತ್ತೆ. ಡಾಕ್ಟರ್ ಬಂದು ಹೇಳ್ತಾರೆ, ನಿಮ್ಮ ಅಮ್ಮಂದು WBC 0 ಇತ್ತಲ್ಲ, ಅದು ಇವಾಗ ಎಷ್ಟು 30,000 ಆಗಿದೆ ಅಂತ ಹೇಳಿದ್ರು. ಆಮೇಲೆ ಅರ್ಧ ದಿನ ಬಿಟ್ಟು ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸಿದ್ರು, ಮತ್ತು 1 ಲಕ್ಷ ಆಯಿತು, 1.5 ಲಕ್ಷ ಆಯಿತು, 2 ಲಕ್ಷ, ಹಿಂಗೆ ನಿಧಾನಕ್ಕೆ ಹೋಗುತ್ತೆ. 1-3 ದಿನದಲ್ಲಿ ನಮ್ಮ ಅಮ್ಮಂದು WBC ನಾರ್ಮಲ್ ಆಯಿತು. ದೇವರಿದ್ದಾನೆ ಅಂತ ಅವತ್ತು ನನಗೆ ಸ್ಟ್ರಾಂಗ್ ಆಯಿತು. ಅಂದರೆ ಪ್ರಾಣನೇ ಇಲ್ಲ ಅಂದಿದ್ದು ಪ್ರಾಣ ಬಲ್ಲ, ಆದ್ರೂ ರೀಸನೇ ಗೊತ್ತಾಗಲಿಲ್ಲ ಫೈನಲಿ ಯಾಕೆ ಹಂಗಾಗಿತ್ತಂತ. ಸೊ ಆಲ್ಮೋಸ್ಟ್ 1 ತಿಂಗಳು ನಾವು ಸೇಂಟ್ ಜಾನ್ಸ್ ಕೋರ್ಮಂಗ್ಲದಲ್ಲೇ ಇದ್ವಿ. ನಾನೇ ನಮ್ಮ ತಾಯಿ ನೋಡ್ಕೊಂಡಿದ್ದು. ಆಸ್ಟ್ರೇಲಿಯಾ ಕೆಲಸನೂ ಬೇಡ, ಯಾವ ಸ್ಯಾಲ್ರಿ ಬೇಡ, ಯಾವ ಲೈಫು ಬೇಡ, ನಿಮ್ಮ ತಾಯಿನೇ ಇಲ್ಲ ಅಂದಮೇಲೆ ನೀವೆಲ್ಲ ಈ ಕ್ಷಣಿಗ ಇವೆಲ್ಲ ಸಮಾನೇ ಇಲ್ಲ ನಿಮ್ಮ ತಾಯಿಗಲ್ವಾ. ಹಾಕಿ ನನ್ನ ಕಂಪ್ನಿಯವರು ಪಾಪ ಎಲ್ಲರಿಗೂ ಹೇಳಿದ್ಮೇಲೆ ಅವ್ರು ಅರ್ಥ ಮಾಡಿಕೊಂಡ್ರು, ಓಕೆ ಪಲ್ಲವಿ ನೀವೇನು ಬರೋದು ಬೇಡ, ಅಲ್ಲೇ ಇದ್ದು ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಹತ್ತತ್ರ 2 ತಿಂಗಳು ರಜಾ ಹಾಕಿದ್ದೆ. ನಾನೇ ಸೇಂಟ್ ಜಾನ್ಸಲ್ಲಿ ನಾನು, ನಮ್ಮ ಅಣ್ಣ ಮತ್ತು ನನ್ನ ರಿಲೇಟಿವ್ಸ್ ಎಲ್ಲರೂ ಬರೋರು ಹೋಗೋರು ಅದೆಲ್ಲ ಇತ್ತು. ನೋಡ್ಕೊಂಡ್ವಿ. ನಮ್ಮಮ್ಮ ನಿಧಾನಕ್ಕೆ ಬರ್ತಾ 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 ಸ್ಲೋಲಿ ಒಂದು ತಿಂಗಳು ಫುಲ್ ನಾವು ಹಾಸ್ಪಿಟಲಲ್ಲೇ ಇದ್ವಿ. ಒಂದು 20 ದಿನ ICUನಲ್ಲೇ ಇದ್ದರು. ಆಮೇಲೆ ನಿಧಾನಕ್ಕೆ ರಿಕವರಿ ಆಯಿತು. ಫೇಸು ಒಂಥರ ರೆಕಗ್ನೈಸೇ ಮಾಡೋಕ್ಕಾಗಲ್ಲ ಆ ಥರ ಇದ್ದಿದ್ದು. ನಿಧಾನಕ್ಕೆ ಸ್ಲೋಲಿ ಅವ್ರ ಒರಿಜಿನಲ್ ಫೇಸ್ಗೆ ಬರೋಕ್ಕೆ ಶುರುವಾಯಿತು. ಅಂದರೆ ಆಲ್ಮೋಸ್ಟ್ 1 ತಿಂಗಳು ನೀವು ನಂಬಲ್ಲ, ನಾನು ಚೇರಲ್ಲಿ ಬರೀ ಹಿಂಗೆ ಕೂತ್ಕೊಳ್ಳೋದು, ಈ ಥರ ಕೂತ್ಕೊಂಡೆ ನಿದ್ರೆ, ಕೂತ್ಕೊಂಡೆ ಎಲ್ಲ. ನಾನು ಮಿರರ್ ಇರೋದು ಹಾಸ್ಪಿಟಲಲ್ಲಿ, ನಾವು ಸ್ಪೆಷಲ್ ವಾರ್ಡ್ ತೊಗೊಂಡಿದ್ವಿ ಸ್ವಲ್ಪ. ಆದರೂ ಮಿರರ್ ಇದ್ರೂ ನಾನು ಹಿಂಗೆ ಹೋಗ್ತಿದ್ದೆ, ಮುಖಕ್ಕೆ ಹಿಂಗೆ ನೀರು ಹಾಕ್ಕೊಂಡು ಹಿಂಗೆ ಬಂದುಬಿಡ್ತಿದ್ದೆ ಅಷ್ಟೇ. ಕರೆಕ್ಟಾಗಿ ಫೇಸ್ ವಾಶ್ ಮಾಡಿಲ್ಲ, ಚೆನ್ನಾಗಿ ಊಟ ಅದೇನಿಲ್ಲ. ನಮ್ಗೆ ತಲೆಯಲ್ಲಿ ಒಂದೇ ಇದು, ನಮ್ಮ ಅಮ್ಮನ ಹುಷಾರು ಮಾಡಿಕೊಂಡು ಮನೆಗೆ ಕರ್ಕೊಂಡೋಗ್ಬೇಕು. ಯಾವುದೇ ಇರೋ ಗೊತ್ತಿಲ್ಲ, ನಮ್ಮ ತಾಯಿನ ಕೈ ಹಿಡಿದು ಕಾಪಾಡಿದ್ರು. ನಾವು ನನಗೆ ಮತ್ತು ನಮ್ಮ ಅಣ್ಣಂಗೆ ನಮ್ಮಮ್ಮ ಅಂದರೆ ಪ್ರಾಣ. ನಮಗೆ ತಾಯಿ ಅಂದರೆ 2 ಮಕ್ಳಿಗೆ ತಾಯಿ ಆಗಿರಮ್ಮ ಅಂತ ನನ್ನ ತಾಯಿನ ಉಳಿಸ್ಕೊಟ್ರು. ಇದಾಗಿ ಆಲ್ಮೋಸ್ಟ್ 1 ವರ್ಷ ಆಯಿತು. ಈ ಎಲ್ಲ ಸಿಚುಯೇಷನ್ ಆದಮೇಲೆ ನನಗೆ ಒಂಥರ ಈ ಥರ ಗಿಲ್ಟ್ ಕಾಡೋದಕ್ಕೆ ಶುರು ಆಗ್ಬಿಡ್ತು. ನಾನೇ ಸುಮ್ಮನಿದ್ದಿದ್ದು ನಮ್ಮ ತಾಯಿನ ನಾನೇ ಫೋರ್ಸ್ ಮಾಡಿ ಮಾಡಿಸ್ಕೊ ಅಂತ ಮಾಡಿದ್ದಕ್ಕೆ, ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ದಿರೋ ಅಂಥ ಆಪ್ರೇಷನ್ನ ನಾನೇ ಫೋರ್ಸ್ ಮಾಡಿಸಿದ್ದಕ್ಕೆ ಈ ಥರ ಆಯ್ತಲ್ಲ, ಈ ಲೆವೆಲಿಗೆ ಆಯ್ತಲ್ಲ, ನಮ್ಮ ತಾಯಿನ ಕಳ್ಕೊಳ್ಳೋ ಲೆವೆಲಿಗೆ ಹೋಗಿತ್ತಲ್ಲ ಅಂತ ಆ ಒಂದು ಏನಂತಾರೆ ಗಿಲ್ಟ್ ಅನ್ನೋದು ತುಂಬ ಕಾಡ್ತಾಯಿತ್ತು. ಈ ಘಟನೆನ ಮರೆಯೋಕ್ಕೆ ಆಗಲ್ಲ ಲೈಫಲ್ಲಿ ಅನಿಸುತ್ತೆ. ಈ ಥರ ಎಲ್ಲ ನಡೆಯುವಾಗ ನನಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದಿರಲಿ,
ಅಥವಾ ನನ್ನ IT ಸಾಫ್ಟ್ವೇರ್ ಇಂಜಿನಿಯರ್ ಜಾಬ್ ಆಗಿಗೆ ಆಸ್ಟ್ರೇಲಿಯಾದಲ್ಲಿ ಇದು ಏನು ನನಗೆ ಅವಾಗ ಪ್ರಯಾರಿಟಿ ಅನ್ನಿಸ್ಲೇ ಇಲ್ಲ. ಫಸ್ಟು ನನ್ನ ತಾಯಿನ ಗುಣ ಮಾಡ್ಕೊಳ್ಳೋದು ಅಷ್ಟೇ ನನ್ನ ಪ್ರಯಾರಿಟಿ ಇತ್ತು. ಅದಕ್ಕೋಸ್ಕರ ನಾನು ಯೂಟ್ಯೂಬಲ್ಲಿ ಬ್ರೇಕ್ ತೊಗೊಂಡಿದ್ದೆ. ಇದಾಗಿ ಆಲ್ಮೋಸ್ಟ್ 1 ವರ್ಷ ಆಯಿತು. ಸೊ ಇವಾಗ ನಮ್ಮಮ್ಮ ತುಂಬ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಸೊ ಇವಾಗ ಸದ್ಯಕ್ಕೆ ನಮ್ಮಮ್ಮನ ಒಳಗಡೆ ಇದ್ದಾರೆ. ಇಲ್ಲೇ ಆಸ್ಟ್ರೇಲಿಯಾದಲ್ಲಿ ನನ್ನ ಜೊತೆ ಬಂದಿದ್ದಾರೆ. ಆಲ್ಮೋಸ್ಟ್ 5.5 ಮಂತ್ಸ್ ಆಯಿತು ನಮ್ಮಮ್ಮ ಬಂದು ಇಲ್ಲೇ ನನ್ನ ಜೊತೆ ಇದ್ದಾರೆ. ಎಲ್ಲರ ಜೀವನದಲ್ಲೂ ಕಷ್ಟ ಸುಖ ಅಂತ ಎಲ್ಲ ಬರುತ್ತೆ. ಬಟ್ ಆದರೆ ನಿಮ್ಮ ತಾಯಿ ತಂದೆ ಮಕ್ಕಳು ಈ ಥರ ನಮ್ಮ ಪ್ರೀತಿ ಪಾತ್ರರಿಗೇನೋ ಆಗಿಬಿಟ್ರೆ ಅವ್ರು ನಮ್ಮನ್ನು ಕೈ ಬಿಟ್ಟು ಹೋಗ್ತಿದ್ದಾರೆ ಆ ಲೆವೆಲ್ಗಾದರೆ ಅದು ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ. ಆ ಥರ ಕಹಿ ಘಟನೆ ಆಗಿ ಮನಸ್ಸಲ್ಲಿ ಅದೆಲ್ಲ ಹೋಗಿ ಒಂದು ಬೆಳಕು ಕೂಡ ಇತ್ತೀಚೆಗೆ ನಮ್ಮ ಜೀವನದಲ್ಲಿ ಬಂದಿದೆ. ಅದು ಗುಡ್ ನ್ಯೂಸ್. ನೋಡ್ಬೋದು ಇವಾಗ ನಮ್ಮನೆಗೆ ಒಂದು ಪುಟಾಣಿ ಸದಸ್ಯ ನಮ್ಮನೆಗೆ ಬರ್ತಾ ಇದ್ದಾರೆ. ಸದಸ್ಯೆ ನಮಗಂತೂ ಗೊತ್ತಿಲ್ಲ. ಇದು ಒಂದು ಗುಡ್ ನ್ಯೂಸ್ ನಿಮ್ಮೆಲ್ಲರ ಹತ್ರ ನಾನು ಶೇರ್ ಮಾಡಬೇಕಿತ್ತು. ನಮ್ಮನೆಗೆ ಪುಟ್ಟ ಸದಸ್ಯ ಬರ್ತಾ ಇದ್ದಾರೆ. ಹೊಸ ಜರ್ನಿ, ಹೊಸ ಬೆಳಕು, ಹೊಸ ಸಂತೋಷ ಎಲ್ಲ ನಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಮರಳಿ ಬಂದಿದೆ. ನಾನು ಡೈಲಿ ವ್ಲಾಗ್ಸ್ಗಳನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನನ್ನ ಮುಂದೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಇರ್ಬೋದು, ಆಸ್ಟ್ರೇಲಿಯಾ ಜರ್ನಿ, ಇನ್ನೂ ಯಾವ್ಯಾವ ಥರ ವ್ಲಾಗ್ಸ್ಗಳೆಲ್ಲ ಬರುತ್ತೆ ಅದೆಲ್ಲದನ್ನು ಕೂಡ ನಾವು ಇನ್ಮೇಲೆ ಆ್ಯಕ್ಟಿವ್ ಆಗಿ ಅಪ್ಲೋಡ್ ಮಾಡೋಣ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಈ ಜರ್ನಿನಲ್ಲಿ ನೀವು ಜಾಯ್ನ್ ಆಗಿ. ಸೊ ಏನೆಲ್ಲ ಇಂಪ್ರೂವ್ ಮಾಡ್ಕೋಬೋದು, ಯಾವ ಥರ ವ್ಲಾಗ್ಸ್ಗಳನ್ನು ನೀವು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ ನೋಡೋಕ್ಕೆ ಅನ್ನೋದನ್ನೆಲ್ಲ ಪ್ಲೀಸ್ ನೀವು ಕಮೆಂಟ್ ಮಾಡಿ ತಿಳಿಸಿ. ನಾನು ವ್ಲಾಗ್ ಮಾಡ್ಬೋದಾ ಅಂತ. ಸೊ ನೆಕ್ಸ್ಟ್ ಬರುವ ಈ ನನ್ನ ಒಂದು ಪುಟ್ಟ ಜರ್ನಿ ಜೊತೆ ನೀವು ಇರಿ. ಡಿಫ್ರೆಂಟ್ ವ್ಲಾಗ್ ಮಾಡ್ಕೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೆ. ಇವಾಗ ವಾಪಸ್ ಬಂದಿದ್ದೀನಿ. ಮತ್ತೆ ಪದೇ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.